ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಇನ್ನೇನು ಇದೇ ಡಿಸೆಂಬರ್ 8ನೇ ತಾರೀಕು ರಿಲೀಸ್ ಹಂತದಲ್ಲಿರುವಂತದ್ದು. ಇದರಲ್ಲಿ ತನ್ನದೇ ಆದ ಚಾಪುಣ್ಯತೆ ಮೂಡಿಸಿರುವಂತಹ ರಕ್ಷಿತಾ ಅವರು ನಮ್ಮ ಜೊತೆ ಇದ್ದಾರೆ. ಈ ಸೀರಿಯಲ್ ಅಲ್ಲಿ ಅವರ ಪಾತ್ರ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಅವ್ರ ಹತ್ರನೇ ಕೇಳ್ಕೊಬರೋಣ. ಮ್ಯಾಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಮೊದಲನೇದಾಗಿ ಈ ಸೀರಿಯಲ್ ಅಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇದೆ ಅನ್ನುವಂಥದ್ದು? ನನ್ನ ಕ್ಯಾರೆಕ್ಟರ್ ಬಂದು ಅಮೃತ ಅಂತ. ಸೊ ಇದರಲ್ಲಿ ಏನು ಅಂತ ಅಂದರೆ, ನಾನೊಂದು ಸಾಫ್ಟ್ ಸ್ಪೋಕನ್ ಗರ್ಲ್ ಹೂ ಇಸ್ ಸೋ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ಟಡೀಸ್. ಸೊ ಇವರಿಗೆ ಲಂಡನ್ಗೆ ಹೋಗಬೇಕು, ಅಲ್ಲಿ PhD ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಇವರಿಗೆ ಓದು ಮತ್ತು ಫ್ಯಾಮಿಲಿ ಬಿಟ್ಟು ಬೇರೆ ಏನೂ ಕನಸಿಲ್ಲ, ಏನೂ ಇಲ್ಲ. ಅವ್ರ ಆ್ಯಂಬಿಷನ್ ಬಂದು ಜಸ್ಟ್ ಲೈಕ್ ಶಿ ವಾಂಟ್ಸ್ ಟು ಸ್ಟಡಿ ಆ್ಯಂಡ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಟು ಹರ್. ಅವ್ರ ತಾತ ಹೇಳಿದ ಮಾತನ್ನೇ ಕೇಳೋದು, ಮತ್ತು ಅವ್ರ ತಾತ ಹೇಳಿದ ಏನು ಹೇಳ್ತಾರೆ ಅದಕ್ಕೆಲ್ಲ ಸುಮ್ಮನೆ ಅವಳು ಹೂ ಅಂತಾಳೆ. ಅದಕ್ಕೆ ಅವ್ರು ಯಾವತ್ತೂ ಅವಳು ಮಾತು ಮೀರಿ ಏನೋ ಅವಳು ಮಾಡೋಣ ಅಂತಾಳಲ್ಲ. ಮತ್ತು ಅವ್ರ ಜೊತೆ ಅವಳಿಗೆ ಆದಂಥ ತಮ್ಮ ತಂಗಿ, ಅವಳ ಹೋಲ್ ಫ್ಯಾಮಿಲಿನೇ ಅವಳಿಗೆ ತುಂಬ ಖುಷಿ ಕೊಡುವಂಥದ್ದು. ಸೊ ಅವಳಿಗೆ ಫ್ಯಾಮಿಲಿ ತುಂಬ ಅಟ್ಯಾಚ್ಡ್ ಇರುವಂಥ ಒಂದು ಕ್ಯಾರೆಕ್ಟರ್ ಬಂದು ಅಮೃತ. ಲಂಡನ್ಗೆ ಹಾರ್ಬೇಕು ಅಂತಿದ್ದೀರಾ, ಬಟ್ ಆದ್ರೆ ಮನೇಲಿ ನೋಡಿದ್ರೆ ಮದ್ವೆ ಸೆಟ್ ಮಾಡಿದ್ದಾರೆ. ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಿದ್ದೀರಾ ಅಂತ? ಇದು ತುಂಬಾ ಶಾಕಿಂಗ್. ಬಿಕಾಸ್ ಈಗಿನ ಕಾಲದಲ್ಲಿ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ಅಲ್ವಾ, ನಾನು ಓದ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಆದ್ರೂ ಏನ್ ಮಾಡ್ತಾರೆ, ಫ್ಯಾಮಿಲಿಯಲ್ಲಿ ಒತ್ತಾಯಕ್ಕೋಸ್ಕರ ಮದ್ವೆ ಎಲ್ಲ ಆಗ್ತಾರೆ. ಇದು ನನ್ನ ಜೀವನದಲ್ಲೂ ಅಂದ್ರೆ ಅಮೃತ ಜೀವನದಲ್ಲೂ ಇದೇ ಆಗ್ತಿರ್ಬೇಕಾದ್ರೆ ನಾನು ಅನ್ಕೋತೀನಿ, ಅಯ್ಯೋ ಎಷ್ಟೊಂದು ಜನಕ್ಕೆ ಈ ರೀತಿ ಆಗ್ತಾ ಇರುತ್ತಲ್ಲ, ಇದು ಲೈಫಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಸೊ ಇವಾಗ ನಾವೇನ್ ಪ್ಲಾನ್ ಮಾಡ್ತಿದೀವಿ ಅಂದ್ರೆ, ನಾನು ಮತ್ತೆ ನನ್ನ ತಮ್ಮ ಹೇಳಿದಾನೆ, ನೀವು ನೋಡಿದ್ರ ಪ್ರೋಮೋದಲ್ಲಿ ಆಲ್ರೆಡಿ. ಸೊ ಅವ್ರು ಹೇಳಿದ್ದಾರೆ ಹೇಗಾದ್ರೂ ಮಾಡಿ ನಾವ್ ಈ ಮದ್ವೆ ನಿಲ್ಲಿಸ್ತೀವಿ ಅಂತ. ಸೊ ನಾವು ಪ್ರಯತ್ನ ಪಡ್ತಾನೆ ಇದೀವಿ. ನೋಡ್ಬೇಕು ಮದ್ವೆ ನಿಲ್ಲುತ್ತೋ ಅಥವಾ ನಾನು ಓದ್ತೀನೋ ಅಂತ ನನ್ಗೇನು ಕ್ವೆಶ್ಚನ್ ಮಾರ್ಕ್ ಏನೋ ಹಾಗೆ ಇದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಇದು ಮೋಸ ತಾನೇ? ನಿಮ್ ತಮ್ಮ ನಿಮ್ ಮದ್ವೆ ನಿಲ್ಲಿಸ್ತೀನಿ ಅಂತ ಅವನೇ ಮದ್ವೆ ಆಗಿದ್ದಾನಲ್ಲ? ಅದು ಇನ್ನು ಗೊತ್ತಿಲ್ಲ, ಅದು ಮೋಸನೋ ಹೇಗೋ. ಬಿಕಾಸ್ ಅವರಿಬ್ರಿಗೂ ಕೂಡ ಜಗಳ ಜಾಸ್ತಿನೇ ಇದೆ. ಪ್ರೀತಿ ಅಲ್ಲಿ ಏನೂ ಇಲ್ಲ, ಜಗಳನೇ ಜಾಸ್ತಿ ಇದೆ. ಅವರಿಬ್ರು ಬೀಂಗ್ ಸ್ಟೂಡೆಂಟ್ಸ್ ಆಲ್ಸೋ, ಅವರಿಬ್ರು ಮಧ್ಯೆ ತುಂಬಾ ಜಗಳ, ಕೋಪ ಹಾಗೆ ಹೀಗೆ ನಡೀತಾ ಇರೋದ್ರಿಂದ. ಸೊ ಮದ್ವೆ ತಾತನ ಒತ್ತಾಯಕ್ಕೋಸ್ಕರ ಆಗಿರ್ಬಹುದೇನೋ, ಅದೇನು ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಎಪಿಸೋಡ್ಸ್ ನೋಡ್ತಾ. ಸದ್ಯಕ್ಕೆ ನಾನೇನು ಬಿಟ್ಕೊಡೋ ಹಾಗಿಲ್ಲ ನಿಮಗೆ. ಐ ಡೋಂಟ್ ವಾಂಟ್ ಟು ಬಿ ಅ ಸ್ಪಾಯ್ಲರ್. ನೀವು ಕೂಡ ಅಷ್ಟೇ ವಿದ್ಯಾಭ್ಯಾಸದ ಬಗ್ಗೆ ಜಾಸ್ತಿ ಕಾಳಜಿಯನ್ನ ತೋರಿಸಿರುವಂತವ್ರು. ಸಂಜೀವ್ ಅವರು ಕೂಡ ಹಂಗೆ. ಸೊ ಇಷ್ಟ ಆಗ್ತಾರ ನಿಮಗೆ ಏನು ಅನ್ನುವಂಥದ್ದು? ಸಂಜೀವ್ ಅವರು ಫಸ್ಟ್ ಆಫ್ ಆಲ್ ಹಳ್ಳಿಯಲ್ಲಿ ಒಂದು ಶಾಲಾಲಿ ಅವರು ಪ್ರೊಫೆಸರ್ ಅಥವಾ ಟೀಚರ್ ಆಗಿರೋದ್ರಿಂದ ನನ್ಗಿನ್ನೂ ಕ್ವಶನ್ ಮಾರ್ಕ್ ಹಾಗೆ ಇದೆ. ನಿಜವಾಗ್ಲೂ ಅವ್ರ ಜೊತೆ ನಾನು ಜೀವನ ಮಾಡ್ಬೋದಾ? ಅಲ್ಲ, ನಾನು ಸಿಟಿಯಲ್ಲಿ ಹುಟ್ಟಿ ಹಳ್ಳಿಲಿ ಹೋಗಿ ಹಳ್ಳಿಲಿ ಜೀವನ ಮಾಡಬೇಕು ಅಂದ್ರೆ ಅಫ್ಕೋರ್ಸ್ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ. ಬಟ್ ಹಾಗೆ ಅದೇ ಅವಳಿಗೆ ಕ್ವಶನ್ ಹಾಗೆ ಇದೆ, ನಿಜವಾಗ್ಲೂ ನಾನು ಮದುವೆ ಆದರೆ ನಾನು ಅಲ್ಲಿ ಜೀವನ ಮಾಡ್ಬೋದಾ, ಅಥವಾ ಸಂಜೀವ್ ಅನ್ನೋರ ಜೊತೆ ನಾನು ಹೇಗಿರಲಿ ಅನ್ನೋದೇ ಅವಳಿಗೆ ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಇನ್ನೂ ಅವಳಿಗೂ ಗೊತ್ತಿಲ್ಲ ಲೈಕ್ ಹೇಗಿರ್ತಾರೆ ಸಂಜೀವು, ಅವಳ ಜೊತೆ ಚೆನ್ನಾಗಿರ್ಬೋದಾ, ಅಥವಾ ಇಬ್ರು ಇಬ್ರಿಗೂ ಚೆನ್ನಾಗಿ ರಿಲೇಶನ್ಶಿಪ್ ಹೊಂದುತ್ತಾ ಅಂತ ಶಿ ಆಲ್ಸೋ ಡಸಂಟ್ ನೋ. ಸೊ ಅದಕ್ಕೆ ನೋಡ್ಬೇಕು. ಮನೇಲೆಲ್ಲ ಹೆಂಗಿದೆ ಸಪೋರ್ಟ್? ಇವಾಗ ಮದ್ವೆ ಅಂತ ಬೇರೆ ನಿರ್ಧಾರ ಮಾಡಿದಾರಲ್ಲ, ನಿಮ್ಮ ಒಂದ್ ಮನೇಲಿ ಹೇಗಿದೆ ಅನ್ನುವಂಥದ್ದು? ಅಂದ್ರೆ ನನ್ನ ಪರ್ಸನಲ್ ಅಲ್ಲ, ಇಲ್ಲಿ ಇಲ್ಲಿ ನನಗೆ ನಮ್ಮಮ್ಮ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಆದಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನ ತಂಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೆ ದೇವಕಿ ಅನ್ನೋ ಒಂದು ಕ್ಯಾರೆಕ್ಟರ್ ನೋಡಿರ್ತಾರೆ ನೀವು, ಸುಷ್ಮಾ ಮ್ಯಾಮ್ ಮಾಡ್ತಿದ್ದಾರೆ. ಸೊ ಅವರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಒಂದ್ ಸ್ವಲ್ಪ ಜನ ನಂಗೆ 50% ಇದ್ದಾರೆ. ಸೊ 50% ತಾತನ ಮಾತಿಗೆನೆ ಒಪ್ಪಿಗೆ ಮಾಡ್ತಿದ್ದಾರೆ. ಇವಾಗ ನನ್ನ ಅಪ್ಪನೇ ನನಗೆ ಸಪೋರ್ಟ್ ಮಾಡ್ತಿಲ್ಲ ನೋಡಿದ್ರೆ. ಬಟ್ ಅಮ್ಮಂಗೆ ನಾನು ಚೆನ್ನಾಗಿರ್ಬೇಕು, ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆ. ಸೊ ಇಟ್ಸ್ ಲೈಕ್ 50-50. ಒಬ್ರಿಗೆ 50% ಇಷ್ಟ ಆಯ್ತು, 50% ಇಷ್ಟ ಇಲ್ಲ. ನೀವು ನೋಡಿದ್ರೆ ಹೈ ಕ್ಲಾಸು, ಸಂಜೀವ್ ಅವ್ರು ನೋಡಿದ್ರೆ ಮಿಡಲ್ ಕ್ಲಾಸು. ಹೆಂಗೆ ಮದ್ವೆ ಆಯ್ತು ಅಂದ್ರೆ ಹೇಗ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ? ನಿಜ ಗೊತ್ತಾಗ್ತಿಲ್ಲ ನನಗೂನು. ಬಿಕಾಸ್ ಹಳ್ಳಿ ಅಂದಾಗ್ಲೇನೆ ಲಕ್ಷ್ಮೀಪುರ ಹಳ್ಳಿ ಓಕೆ, ಅಲ್ಲಿ ಹೋಗಿ ಬರ್ತಾ ಇರ್ಬೋದು, ಅದನ್ನ ಮಾಡ್ಬೋದು. ಬಟ್ ಅಲ್ಲೇ ಜೀವನ ಮಾಡ್ಬೇಕು ಅಂತ ಅಂದ್ರೆ ನನಗೂ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಇದೆ. ಬಟ್ ಐ ಹೋಪ್ ಅಲ್ಲಿ ನನ್ನನ್ನು ಚೆನ್ನಾಗಿ ನೋಡ್ಕೊಂತಾರೆ. ಬಿಕಾಸ್ ಅವರು ಆ ಸಾಫ್ಟ್ ವ್ಯಕ್ತಿ ಆಗಿರೋದ್ರಿಂದ ಅವ್ರಿಗೂ ಅರ್ಥ ಆಗತ್ತೆ. ಇವಾಗ ನಮ್ ಹೆಣ್ಮಕ್ಳಾಗಿದ್ದಾಗ ನಮ್ಗೇನ್ ಇಷ್ಟ ಆಗಿರುತ್ತೆ, ಹಾಗೆ ಅವ್ರ ಗಂಡಸರಾದ್ಮೇಲೆ ಅವ್ರಿಗೇನ್ ಇಷ್ಟ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಮಾಡ್ಬೋದು, ಲೈಕ್ ಮ್ಯಾರೇಜ್ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಬಿಕಾಸ್ ವಿಲೇಜ್ ಅಂದ್ರೂ ಕೂಡ ವಿಲೇಜ್ಗಿಂತ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ನಮ್ಮನ್ನ ಅವ್ರು ಹೇಗ್ ನೋಡ್ಕೋತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಹೋಪ್ ಅದರಿಂದ ಚೆನ್ನಾಗಿರ್ಬಹುದು ನಾನು ಅಂತ ಅನ್ಕೋತೀನಿ ಮದ್ವೆ ಆದ್ರೆ. ಅಮೃತ ಮತ್ತು ರಕ್ಷಿತಾ ಹೆಂಗೆ ಕ್ಯಾರೆಕ್ಟರ್ ತದ್ವಿರೋಧವಾಗಿದೆಯೋ, ಯಾವ ರೀತಿ ಇದೆ?
ಇಲ್ಲ, ನಾನು ಮತ್ತೆ ಅಮೃತಂಗೆ ಯಾರು ಏನೇ ಹೇಳಿದ್ರು ಅವಳು ಹೂ ಅಂತಾಳೆ. ರಕ್ಷಿತನ ಕೂಡ ಯಾರಿಗೆ ಏನೇ ಹೇಳಿದ್ರು ಹೂ ಅಂತಾಳೆ. ಇವಳು ಕೂಡ ತುಂಬಾ ಸಾಫ್ಟ್, ನಾನು ಕೂಡ ತುಂಬಾ ಸಾಫ್ಟ್ ಇದ್ದೀನಿ. ಮತ್ತೆ ಅಮೃತ ಕ್ಯಾರೆಕ್ಟರ್ ಕೂಡ ತುಂಬಾ ಸಾಫ್ಟ್. ಅಂದ್ರೆ ಯಾರೇನು ಮಾತಾಡ್ಸಿದ್ರು ಸಡನ್ ಆಗಿ ನಾನು ಆನ್ಸರ್ ಮಾಡಲ್ಲ, ತುಂಬಾ ಯಾರ ಜೊತೆನೂ ಜಾಸ್ತಿ ಮಾತಾಡಕ್ ಹೋಗಲ್ಲ. ನಾನಾಯ್ತು ನನ್ ಕೆಲ್ಸ ಆಯ್ತು ಅಷ್ಟೇ. ನಾನು ಕೂಡ ಅಮೃತನೂ ಕೂಡ ಹಾಗೆ, ಅವಳು ಓದಾಯ್ತು ಅವಳು ಕೆಲ್ಸ ಆಯ್ತು ಅಷ್ಟೇ. ಸೊ ನಂಗೆ ನೋಡಿದ್ರೆ ಎರಡು ಡಿಫ್ರೆಂಟ್ ಅನ್ಸಲ್ಲ. ಬಟ್ ಒಂದೇನು ಅಂತ ಅಂದ್ರೆ ಇವಳು ತುಂಬಾ ಮೆಚ್ಯೂರ್ಡ್ ಹುಡುಗಿ, ಅಮೃತ ಅಂದ್ರೆ ತುಂಬಾ ಸ್ಟೇಬಲ್ ಮೆಚ್ಯೂರ್ಡ್ ಹುಡುಗಿ. ಬಟ್ ನಾನ್ ರಕ್ಷಿತಾ ಏನು ಅಂದ್ರೆ ತುಂಬಾ ಕಿಡಿಶ್ ತರ ಆಡ್ತೀನಿ. ಒಂದೊಂದ್ಸಲ ಮಾತಾಡೋದಿರ್ಬೋದು, ಪ್ರತಿಯೊಂದು ತುಂಬಾ ನಾನು ಕಿಡಿಶ್ ತರ ಮಾಡ್ತೀನಿ. ಸೊ ಅದು ನಾನು ಮ್ಯಾನೇಜ್ ಮಾಡ್ಬೇಕು. ಇದು ಒಂದು ಮೆಚ್ಯೂರ್ಡ್ ಇರಬೇಕು ಅಂದ್ರೆ ಒಂದು ಕ್ಯಾರೆಕ್ಟರ್ ಅಲ್ಲಿ ನಾನು ಮೆಚ್ಯೂರಿಟಿ ತೋರಿಸ್ಬೇಕು. ಬಟ್ ನಾನು ಆ ತರ ಇಲ್ಲ. ಅದಕ್ಕೆ ಇನ್ನು ತುಂಬಾ ಟ್ರೈ ಮಾಡಿ ಆ ಕ್ಯಾರೆಕ್ಟರ್ಗೆ ಇಂಪ್ರೂವೈಸ್ ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ಅದೊಂದು ನಂಗೆ ತುಂಬಾ ಕಷ್ಟ ಆಯ್ತು. ಬಟ್ ಅದ್ ಬಿಟ್ಟು ಬೇರೆ ಏನು ಕಷ್ಟ ಅನ್ನಿಸ್ತಿಲ್ಲ. ಈಗ ಒಂದಷ್ಟು ಸೀರಿಯಲ್ಗಳನ್ನ ಮಾಡಿದೀರಾ, ಆ ಸೀರಿಯಲ್ಗೆ ಹೋಲಿಸ್ಕೊಂಡ್ರೆ ಈ ಸೀರಿಯಲ್ ಎಷ್ಟು ದಿ ಬೆಸ್ಟ್ ಕೊಡ್ಬೋದು ನಿಮಗೆ ಅನ್ನುವಂತ? ನನ್ನ ಫಸ್ಟ್ ಸೀರಿಯಲ್ ಬಂದು ಮದುಮಗಳು ಅಂತ, ಅದ್ರಲ್ಲಿ ನಾನು ಹೀರೋಯಿನ್ ಆಗಿ ಮಾಡಿದೆ. ಸೊ ಅದರಲ್ಲಿ ನಂದು ಇದು ಟೋಟಲಿ ಆಪೋಸಿಟ್ ಇತ್ತು. ಅದರಲ್ಲಿ ಫುಲ್ ನಾನು ರಗಡ್ ಇದ್ದೆ, ನಾನು ಏನೇ ಮೋಸ ಇದ್ರೂ ಕೂಡ ಅಲ್ಲಿ ನಾನು ಮಾತಾಡ್ತಿದ್ದೆ. ಸೊ ಅಂತ ಕ್ಯಾರೆಕ್ಟರ್ ಮಾಡಿದ್ದೆ. ಬಟ್ ಇಲ್ಲಿ ಏನು ಅಂತಂದ್ರೆ ಆ ಥರ ಏನೂ ಇಲ್ಲ, ಇಲ್ಲಿ ಫುಲ್ ಸಾಫ್ಟ್ ಇದೆ. ಅಂದ್ರೆ ಅದು ತದ್ವಿರುದ್ಧ ಇದೆ ನಂಗೆ ಈ ಸೀರಿಯಲ್. ಸೊ ಅಲ್ಲೂ ಕೂಡ ನಾನು ಏನು ಕೊಟ್ಟಿದ್ದೀನಿ ಅದು 100% ನಾನು ಇಲ್ಲೂ ಕೊಡಬೇಕು. ಬಿಕಾಸ್ ಇಲ್ಲಿ ನಾನು ಹೇಗೆ ನನ್ನ ಕ್ಯಾರೆಕ್ಟರ್ ಇಂಪ್ರೂವೈಸ್ ಮಾಡ್ಕೋಬೋದು, ನನ್ನ ಎಮೋಷನ್ಸ್ ಹೇಗೆ ತೋರಿಸ್ಬೋದು, ಪ್ರತಿಯೊಂದು ನಾನು ಇದ್ರಲ್ಲಿ ತುಂಬ ತೋರಿಸ್ಬೋದು. ಸೊ ಐ ಹೋಪ್ ಇದು ನನಗೆ ಇನ್ನೂ ತುಂಬಾ ಆಪ್ಷನ್ಸ್ಗಳನ್ನ ಅಥವಾ ನಂಗೆ ಫ್ಯೂಚರ್ ನಂಗೆ ಇನ್ನೂ ಚೆನ್ನಾಗಿಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಕ್ಯಾರೆಕ್ಟರ್ ಇಂದ. ಖಂಡಿತ. ನಾವು ಫಸ್ಟ್ನೇ ಪ್ರೋಮೋ ಬಂದಾಗ ನೀವು ಅದ್ರಲ್ಲಿ ಇರ್ಲೇ ಇಲ್ಲ. ಈಗ ಎರಡನೇ ಪ್ರೋಮೋದಲ್ಲಿ ನಾನು ಅಶೋಕ್ ಸರ್ ಪಕ್ಕದಲ್ಲಿದ್ದೆ, ಸ್ಯಾರಿ ಹಾಕೊಂಡಿದ್ದೆ. ಸೊ ಅದಕ್ಕೆ ಪ್ರಾಬಬ್ಲಿ ಗೊತ್ತಾಗಲ್ಲ. ಬಟ್ ಫಸ್ಟ್ ಪ್ರೋಮೋದಲ್ಲಿ ಒಂದು ಸೆಕೆಂಡ್ ಬಂದ್ ಹೋದೆ. ಬಟ್ ಸೆಕೆಂಡ್ ಪ್ರೋಮೋ ನಮ್ 4 ಜನದ ಮೇಲೆ ಇದ್ದಿರೋದ್ರಿಂದ ಇವಾಗ ಒಂದೊಂದು ಕತೆಗಳನ್ನ ನೀವು ನೋಡಿರ್ಬೋದು ಮ್ಯಾಮ್. ಒಂದು ಸೀರಿಯಲ್ ಬಂತು ಅಂದ್ರೆ ಒಂದಷ್ಟು ಜನದ್ದು 50 ಡೇಸ್ ಹಂಗಿರುತ್ತೆ. ನಿಮ್ಮ ಪಾತ್ರ ಯಾವ ರೀತಿ ಮೂವ್ ಆನ್ ಆಗಿ ಹೋಗಿದೆ? ನನ್ನ ಪಾತ್ರ ಇಲ್ಲಿ ಹೇಳಬೇಕು ಅಂದರೆ ಇಲ್ಲಿ ಒಂದು 2 ಟ್ರ್ಯಾಕ್ ಇದೆ. ಸೊ ಆಶಾ ಅವ್ರು ಬಂದ್ಬಿಟ್ಟು ಅಂದರೆ ಲಕ್ಷ್ಮಿ ಅವ್ರು ಬಂದ್ಬಿಟ್ಟು ಹಳ್ಳಿಯಿಂದ ಸಿಟಿಗೆ ಬಂದು ಅವ್ರು ಹೇಗೆ ಜೀವನ ಮಾಡ್ತಾರೆ, ನನ್ನ ಪಾತ್ರ ಬಂದ್ಬಿಟ್ಟು ಸಿಟಿಯಿಂದ ಹಳ್ಳಿಗೆ ಹೋಗಿ ಹೇಗೆ ಜೀವನ ಮಾಡ್ತೀನಿ. ಸೊ ಇಲ್ಲಿ ನಮ್ಮಿಬ್ರದ್ದು ಕೂಡ ಒಂದು 2 ಟ್ರ್ಯಾಕ್ಸ್, ಅಂದರೆ ಇಬ್ರದ್ದು 4 ಜನ ಒಂದೇ ಕಡೆ ಬರಲ್ಲ. ಸೊ ಇಬ್ರದ್ದು ಬೇರೆ ಬೇರೆ ಟ್ರ್ಯಾಕ್ ಆಗಿರೋದ್ರಿಂದ ಸೊ ನಮಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗೆ ಆದಿಲಕ್ಷ್ಮಿಗೂ ಕೂಡ ಅಷ್ಟೇ ಮುಖ್ಯ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಐ ಹೋಪ್ ನಮ್ಮ ಜರ್ನಿ ಹೀಗೇನೆ ಕೊನೆಯವರೆಗೂ ಇರುತ್ತೆ ಅಂತ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು ಹಾಗೆ ಆಗುತ್ತೆ. I hope that, yeah. ಇವಾಗ ನಿಮ್ಮ ಮನೆಯಲ್ಲಿ ಈ ಪಾತ್ರವನ್ನ ಒಪ್ಕೊಂಡಾದ್ಮೇಲೆ, ನೀವು ಸೆಲೆಕ್ಟ್ ಆದ್ಮೇಲೆ ನಿಮ್ಮ ಮನೇಲಿ ಹೇಗಿತ್ತು ರೆಸ್ಪಾಂಡ್? ಆಮೇಲೆ ಈಗ ಪ್ರೋಮೋ ಕೂಡ ನೋಡು ಇರ್ತಾರೆ. ನಮ್ಮ ಮನೇಲಿ ನನ್ನ ಆಡಿಷನ್ ಇರ್ಬೋದು, ಶೂಟ್ಸ್ ಇರ್ಬೋದು, ನಮ್ಮ ಅಪ್ಪ ಅಮ್ಮ ಬಂದೇ ಬರ್ತಾರೆ. ನಾನು ತುಮಕೂರಿಂದ. ಸೊ ಮಾಕ್ ಶೂಟ್ ಏನೇ ಶೂಟ್ಸ್ ಇದ್ದಾಗ, ಆಡಿಷನ್ ಇದ್ದಾಗೆಲ್ಲ ನಾನು ಮಮ್ಮ ಜೊತೆ ಬಂದು ಹೋಗ್ತಾ ಇದ್ದೆ. ಸೊ ಮೈ ಮಾಮ್ ಇಸ್ ನಾಟ್ ಲೈಕ್ ಶೀಸ್ ಹ್ಯಾಂಡಿಕ್ಯಾಪ್, ಶಿ ಕಾಂಟ್ ವಾಕ್ ಅಂಡ್ ಆಲ್. ಸೊ ಇಟ್ಸ್ ಲೈಕ್ ಶಿ ಶುಡ್, ನಾ ಬಸ್ಸಲ್ಲಿ ಅಮ್ಮನ ಕರ್ಕೊಂಡ್ಬಂದು ಆಟೋದಲ್ಲಿ ಇಲ್ಲಿವರೆಗೂ ಕರ್ಕೊಂಡು ಬಂದು ನಾನು ಶೂಟ್ ಸೆಲೆಕ್ಟ್ ಆಗಿದ್ದೀನಿ ಅಂದಾಗ ಶಿ ವಾಸ್ ಸೂಪರ್ ಹ್ಯಾಪಿ. ಬಿಕಾಸ್ ನಾನು ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾಗ ನಮ್ಮ ಅಮ್ಮ ಹೇಳ್ತಾ ಇದ್ರು, ಕಾರ್ಪೊರೇಟ್ ಎಲ್ಲ ಬೇಡ, ನೀನು ಸುಮ್ಮನೆ ಸೀರಿಯಲ್ ಮಾಡು ಹಾಗೆ ಹೇಗೆ ಅಂತ. ಬಿಕಾಸ್ ಅದು ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ಆಸೆ ಏನು, ನಾನು ಆಫೀಸಲ್ಲಿ ವರ್ಕ್ ಮಾಡಬಾರ್ದು, ನಾನು ಸೀರಿಯಲ್ ಮಾಡಬೇಕು, ಅವ್ರಿಗೆ ತುಂಬಾ ಆಸೆ ಇತ್ತಿದ್ದು. ಸೊ ಜಿಯಲ್ಲಿ ಸೆಲೆಕ್ಟ್ ಆದೆ ಅಲ್ವಾ. ನನಗೆ ಫಸ್ಟ್ ಡೇ ಆಡಿಷನ್ ನಾನು ಲುಕ್ ಟೆಸ್ಟ್ ಕೊಟ್ಟೆ, ಸೆಕೆಂಡ್ ಡೇ ಕಾಲ್ ಬಂತು ನೀನು ಸೆಲೆಕ್ಟ್ ಆಗಿರ್ತೀಯ ಅಂತ. ಥರ್ಡ್ ಡೇ ವರ್ಕ್ಶಾಪ್ ಆಯಿತು, 4th ಡೇನ ಶೂಟ್ ಸ್ಟಾರ್ಟ್ ಆಯಿತು. ಸೊ ನನಗೇನೆ ನಂಬಕ್ಕಾಗಲಿಲ್ಲ, ನಾನು ಜಿಯಲ್ಲಿ ಮಾಡ್ತಾ ಇದ್ದೀನಿ, ಅದು ಲೀಡಾಗಿ ಮಾಡ್ತಾ ಇದ್ದೀನಿ ಅನ್ನೋದು ನನಗೇನೆ ಫುಲ್ ಶಾಕಿಂಗ್ ಇತ್ತು. ಬಟ್ ಅಪ್ಪ ಅಮ್ಮಂಗೂ ಅಷ್ಟೇ ಖುಷಿ ಆಯಿತು. ಬಿಕಾಸ್ ಮಾಕ್ ಶೂಟ್ ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆಗೂ ಶೂಟ್ ಮಾಡ್ತಾ ಇದ್ವಿ. ಇಬ್ಬರೂ ನನ್ನ ಜೊತೆನೇ ಇದ್ದು ಪಪ್ಪ ಅಲ್ಲಿಂದ ಕರ್ಕೊಂಡ್ಬಂದು, ಬಿಕಾಸ್ ನಾನು ಬೆಂಗಳೂರಲ್ಲಿ ಮನೆಯಲ್ಲಿಲ್ಲ. ಸೊ ಇಲ್ಲಿ ಶೂಟ್ ಮುಗಿಸ್ಕೊಂಡು ಮತ್ತೆ ತುಮಕೂರು ಹೋಗ್ತಿದ್ದೆ. ಸೊ ಲೈಕ್ ದಟ್ ಅಟ್ಲೀಸ್ಟ್ ನಾನು 1 to 2 weeks ಮಾಡಿದ್ದೀನಿ ನಾನು. ಸೊ ಆ ಥರ ನಾನು ಒಬ್ಳೆ ಟಯರ್ಸ್ ಮಾಡ್ಕೊಡೋದಲ್ದಲ್ಲ, ನಮ್ಮ ಅಪ್ಪ ಅಮ್ಮಗೂ ತುಂಬ ಟಯರ್ಡ್ ಆಗ್ತಾ ಇದ್ರು. ಆ ಥರ ಮಾಡ್ತಿದ್ದೆ. ಬಿಕಾಸ್ ಅಮ್ಮನೂ ಕೂಡ ಬೆಳಗ್ಗೆ 4 ಗಂಟೆಗೆ ಎದ್ದು ಫುಡ್ ಪ್ರಿಪೇರ್ ಮಾಡಿ 5 ಗಂಟೆಗೆ ಇಲ್ಲಿಂದ ಬಿಟ್ಟು, ಬಿಕಾಸ್ ನಾನು ಅಲ್ಲೆಲ್ಲ ಊಟ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆ 3 ಜನಕ್ಕೊಮ್ಮಮ್ಮ ಫುಡ್ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಮಾಡಿ ಯೂಸ್ ಟು ಕಮ್ ಆ್ಯಂಡ್ ಗೋ. ದೇ ಆರ್ ಸೂಪರ್ ಹ್ಯಾಪಿ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್. ಸೊ ದೇ ಆರ್ ಪ್ರೌಡ್ ಆಫ್ ಮೀ. ದಟ್ ಈಸ್ ಆಲ್ ಐ ವಾಂಟ್ ಇವಾಗ. ಬಿಕಾಸ್ ಅವ್ರಿಗೋಸ್ಕರ ಬಿಕಾಸ್ ನಾನು ಒಬ್ಬಳೇ ಮಗಳಾಗಿರೋದ್ರಿಂದ ನನಗೆ ಅವ್ರ ಖುಷಿ, ನಾನು ಅವ್ರಿಗೆ ಖುಷಿ ಕೊಡಬೇಕು. ದಟ್ ಈಸ್ ಆಲ್ ನನ್ನ ಲೈಫಲ್ಲಿ ಇರೋದು ನನಗೆ ಇವಾಗ ಮೇನ್ ಇಂಟೆನ್ಷನ್. ಸೊ ಅವರಿಬ್ರು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಇವಾಗ ಅದಾಗ್ತದೆ, ಐ ಆಮ್ ಹ್ಯಾಪಿ. ಖಂಡಿತವಾಗ್ಲೂ ಮನೆ ಕಡೆ ಒಂದು ಸಪೋರ್ಟ್ ಇತ್ತು ಅಂದ್ರೆ ಏನ ಬೇಕಿದ್ರು ಗೆಲ್ಬೋದು ಅನ್ಬೋದು. ಎಸ್, ಈ ಕತೆ ನಿಮಗೆ ಕಾಲ್ ಮಾಡಿ ಸರ್ ಯಾರೋ ಹೇಳಿದಾಗ ನಿಮಗೆ ಅನ್ಸಿತಾ ನಾನು ಮಾಡಬಲ್ಲೆ ಅನ್ನುವಂಥದ್ದು ಅನ್ಸಿತಾ ಏನೋ? ಹಾ, ನಂಗೆ ಅಮೃತ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಹಳ್ಳಿ ಅಂದಾಗ ನಾನು ಲೈಫಲ್ಲಿ ಜಾಸ್ತಿ ಹಳ್ಳಿ ಕಡೆ ಎಲ್ಲ ಹೋಗಿಲ್ಲ. ಸೊ ಹಳ್ಳಿ ಅಂದಾಗ ನಂಗೆ ಖುಷಿ ಆಯ್ತು. ಹಳ್ಳಿಗೆ ಹೋಗ್ತೀನಿ, ಎಲ್ಲ ನೋಡ್ತೀನಿ, ನಾನು ಮಾಡ್ತೀನಿ. ನಂಗೆ ಹಳ್ಳಿ ವಾತಾವರಣ ಅಂದ್ರೆ ತುಂಬಾ ಇಷ್ಟ. ಸೊ ಅದೆಲ್ಲ ಅಂದಾಗ ನಂಗೆ ಇಷ್ಟ ಆಯ್ತು. ನೀವು ಮಾಡ್ತೀನಿ ಮಮ್ಮ ಅಂತ ಹೇಳಿ. ಮಮ್ಮ ಇಸ್ ಲೈಕ್ ನಿಂಗೆ ಏನು ಬೇಕು ಅದು ಮಾಡು, ನಾವಿದೀವಿ ನಿಂಗೆ ಸಪೋರ್ಟಿಗೆ ಅಂದರು. ಐ ವಾಸ್ ಹ್ಯಾಪಿ.
ಕೊನೆಯದಾಗಿ ಇದೇ ಡಿಸೆಂಬರ್ 8ನೇ ತಾರೀಕು ನಿಮ್ಮ ಸೀರಿಯಲ್ ಬರ್ತಾ ಇದೆ. ಯಾಕೆ ನಿಮ್ಮ ಸೀರಿಯಲ್ ನೋಡ್ಬೇಕಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಮ್ಮ ಸೀರಿಯಲ್ ಅಲ್ಲಿ ಪ್ರತಿಯೊಬ್ರು ನೋಡ್ಬೋದು, ಯಾಕಂದ್ರೆ ಇದು ಯೂತ್ ಮೈಂಡೆಡ್ ಪೀಪಲ್ಸ್ ಆಗಿರ್ಬೋದು ಅಥವಾ ಓಲ್ಡ್ ಮೆಚ್ಯೂರ್ಡ್ ಪೀಪಲ್ಸ್ ಆಗಿರ್ಬೋದು ನೋಡ್ಬೋದು. ಬಿಕಾಸ್ ಇಲ್ಲಿ 2 ತರ ಟ್ರ್ಯಾಕ್ ಇರುತ್ತೆ. ಒಂದು ಯಂಗ್ ಪೀಪಲ್ಗೆ ಆದಿ ಮತ್ತೆ ಲಕ್ಷ್ಮಿ ಅವ್ರ ಕಿತ್ತಾಟ ಗುದ್ದಾಟ ಅದೆಲ್ಲ ಇಷ್ಟ ಆಗುತ್ತೆ. ಮತ್ತೆ ಓಲ್ಡ್ ಪೀಪಲ್ಸ್ಗಳಿಗೆ ಸಂಜೀವ್ ಮತ್ತೆ ಅಮೃತ ಮಧ್ಯ ಮೆಚ್ಯೂರಿಟಿ, ಅವರಿಬ್ರು ಹೊಂದಾಣಿಕೆ ಅದಿಷ್ಟ ಆಗುತ್ತೆ. ಸೊ ನನ್ನ ಪ್ರಕಾರ ಇದು ಇಡೀ ಕರ್ನಾಟಕದಲ್ಲಿ ಯಾರು ನೋಡ್ತಾರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಒಂದು ಸ್ಟೋರಿ ಮತ್ತೆ ಒಂದು ಸಬ್ಜೆಕ್ಟ್ ಇದೆ. ಬಿಕಾಸ್ ಈಗಿನ ಕಾಲದಲ್ಲಿ ಈ ತರ ಒಂದು ಯೂನಿಕ್ ಸಬ್ಜೆಕ್ಟ್ ಇಷ್ಟೊಂದು ದಿನದಲ್ಲಿ ಬಂದಿಲ್ಲ. ಸೊ ಇದು ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಸೋ ಲಾಂಗ್ ಬ್ರೇಕ್ ಬಂದಿದೆ. ಸೊ ಐ ಹೋಪ್ ಎಲ್ಲರಿಗೂ ಇದು ತುಂಬಾ ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಇನ್ನು ಹೊಸ ಸೀರಿಯಲ್ಗಳು ನಿಮ್ ಕೈ ಹಿಡಿಲಿ. ಥ್ಯಾಂಕ್ ಯು ಸೋ ಮಚ್ ಟೀಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಕ್ಷಿತಾ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ಪ್ರೆಸ್ ಕರ್ನಾಟಕ, ಬೆಂಗಳೂರು.